ಬದ್ನಿಕಾಯಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬದ್ನಿಕಾಯಿ ತೊಗೊಂಡು ಅದ್ರ ಮೇಲಿನ ಮುಳ್ಳೆಲ್ಲ ಚೆನ್ನಾಗಿ ತೆಗೆದು ಬಿಡಬೇಕು. ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ನೀರಲ್ಲೆಲ್ಲ ಹಾಕ್ಲಕ್ಕೆ ಹೋಗಬೇಡಿ. ಈ ರೀತಿ ಕಟ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳಿ. ಇಲ್ಲಿ ಬೆಳಗಡ್ಡಿ ಪೇಸ್ಟು, ಅಲ್ಲ ಪೇಸ್ಟು, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಜೀರಿಗೆ, ಸಾಸಿವೆ, ಶೇಂಗಾ ಮತ್ತು ಎಳ್ಳು ಎರಡೂ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ ನಾನು. ಆಮೇಲೆ ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಒಗ್ಗರಣೆಗೆ ಎಣ್ಣೆ, ಆಮೇಲೆ ಹಿಂಗು ಒಂದು ಸ್ವಲ್ಪ. ಇಷ್ಟೂ ಇಂಗ್ರೀಡಿಯೆಂಟ್ಸ್ ಬೇಕು. ಯಾವ ರೀತಿ ಮಾಡ್ಬೇಕಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಲೆ ಮೇಲೊಂದು ಬಾಣಲೆ ಇಟ್ಕೊಂಡು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಇದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ನಾವೆಲ್ಲ ಬದ್ನಿಕಾಯಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಳುಗಳು ತಗೊಂಡಿರ್ತೀವಲ್ಲ, ಎಣ್ಣೆ ಒಂದು ಸ್ವಲ್ಪ ಆದಮೇಲೆ ಈ ರೀತಿ ಬದ್ನಿಕಾಯಿ ಇದ್ರಲ್ಲಿ ಹಾಕಿಬಿಡ್ಬೇಕು ಎಣ್ಣೆಯಲ್ಲಿ. 8ರಿಂದ 10 ನಿಮಿಷ ಬೇಕು. ಇದಕ್ಕೆ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಮೊದಲಿಗೆ ನೋಡಿ, ನಾನು ಇಲ್ಲೇ ಎಲ್ಲನೂ ಎಣ್ಣೆಯಲ್ಲಿ ಹಾಕಿಬಿಟ್ಟಿನಿ, ಬೇಯಿಸ್ಕೊತೀನಿ ಇದನ್ನು ಮೊದಲಿಗೆ ನಾನು. ನೋಡಿ 8ರಿಂದ 10 ನಿಮಿಷ ಹತ್ತಿದೆ. ಚೆನ್ನಾಗಿ ತೆಕ್ಕೋಬೇಕು ಎಣ್ಣೆಯಲ್ಲಿ ಮೇಲ್ಗಡೆ ಈ ಕಡೆ, ತೆಕ್ಕೋಬೇಕು ಎಣ್ಣೆಯಲ್ಲಿ ಮೇಲ್ಗಡೆ ಈ ಕಡೆ. ತೆಕ್ಕೊಂಡ್ಮೇಲೆ ಉಳಿದಿರುವ ಎಣ್ಣೆ ಇರ್ತದಲ್ಲ, ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳಗಡ್ಡಿ ಪೇಸ್ಟು, ಕರಿಬೇವು, ಅಚ್ಚ ಖಾರದ ಪುಡಿ, ಅರಿಶಿಣ, ಗರಂ ಮಸಾಲ, ಈ ರೀತಿ ಎಲ್ಲ ಚೆಂದ ಬೇಯ್ದಾದ್ಮೇಲೆ ನಾವೇನು ಬದ್ನಿಕಾಯಿ ತೆಗೆದಿಟ್ಕೊಂಡಿರ್ತೀವಲ್ಲ ಆ ಬದ್ನಿಕಾಯಿ ಹಾಕಬೇಕು ಇದರಲ್ಲಿ. ಹಾಕಿ ಈ ರೀತಿ ಅಲ್ಲಾಡಿಸ್ಕೋಬೇಕು ಚೆನ್ನಾಗಿ. ಆಮೇಲೆ ಹುಣಸೆ ಹುಳಿ, ಆಮೇಲೆ ಶೇಂಗಾ ಪುಡಿ ಮತ್ತು ಎಳ್ಳು ಪುಡಿ ಕೊಟ್ಟಿರ್ಬೇಕು. ಈ ರೀತಿ ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು ಇದನ್ನು. ಉಪ್ಪು ಸ್ವಲ್ಪ ನೀರು ಹಾಕ್ತಿದ್ದೀವಿ, ಹಾಕ್ಬಿಟ್ಟಿನಿ. ಎಷ್ಟು ಚೆಂದ ರೆಡಿಯಾಗಿದೆ ಎಣ್ಣೆ ಬದ್ನಿಕಾಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಒಂದು 5 ನಿಮಿಷ ಕುದಿಸ್ಕೋಬೇಕು.